ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜನವರಿ 30ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಮಾರ್ಕೆಟ್ನಲ್ಲಿ ಇವತ್ತು ನೆಗೆಟಿವ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಕಂಟಿನ್ಯೂಸ್ 3 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಮಾರ್ಕೆಟ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿತ್ತು. ಬಟ್ ಇವತ್ತು ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. ನಿಫ್ಟಿಯಲ್ಲಿ 83 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. 25,300 ಮೇಲ್ಗಡೆ ಈಗಲೂ ಕೂಡ ನಿಫ್ಟಿ ಟ್ರೇಡ್ ಆಗ್ತದೆ. ಸೆನ್ಸೆಕ್ಸ್ನಲ್ಲಿ ಕೂಡ 240 ಪಾಯಿಂಟ್ಗಳ ಅರೌಂಡಲ್ಲಿ ಇವತ್ತು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. 0.3% ಸೆನ್ಸೆಕ್ಸ್ ಕೂಡ ಕರೆಕ್ಟ್ ಆಯಿತು. ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಇತ್ತು. ಇವತ್ತು ಬ್ಯಾಂಕ್ ನಿಫ್ಟಿ 0.5%ಗೂ ಹೆಚ್ಚಾಗಿ ಕರೆಕ್ಟ್ ಆಗಿದೆ. ಬೆಳಗಿನ ಸೆಷನಲ್ಲಿ ಇನ್ನೂ ಹೆಚ್ಚಿನ ವೀಕ್ನೆಸ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. 25,250 ಲೆವೆಲ್ನ ಕೆಳಗಡೆ ನಿಫ್ಟಿ ಹೋಗಿತ್ತು. ಬಟ್ ಅಲ್ಲಿಂದ ಒಂದು ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಇಂಡೆಕ್ಸ್ಗಳಲ್ಲಿ ಇವತ್ತು ಕೂಡ ವೀಕ್ನೆಸ್ ಕಂಟಿನ್ಯೂ ಆಯಿತು. ಸಾಕಷ್ಟು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ರಿಸಲ್ಟ್ ಒಂದು ರೀಸನ್ ಆಗಿದ್ರೆ ಆ ಸ್ಟಾಕ್ಗಳಲ್ಲಿ ತುಂಬಾ ಮೊಮೆಂಟಮ್ ಬಂದಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಈ ಮಾರ್ಕೆಟ್ ವೀಕ್ನೆಸ್ನ ಸಂದರ್ಭದಲ್ಲಿ ಕರೆಕ್ಷನ್ ಕೂಡ ಬರ್ತಿದೆ ಅಥವಾ ಒಂದು ಪ್ರಾಫಿಟ್ ಬುಕ್ಕಿಂಗ್ ಅಂತ ಹೇಳ್ಬೋದು. ಸೊ ಭಾನುವಾರ ಬಜೆಟ್ ಇರುತ್ತೆ. ಸೊ ಬಜೆಟ್ ನಂತರದಂದು ಮಾರ್ಕೆಟ್ ಓಪನ್ ಇರುತ್ತೆ. ಬಜೆಟ್ ಅನೌನ್ಸ್ಮೆಂಟ್ನ ಬೇಸಿಸ್ ಮೇಲೆ ಹಾಗೆ ಯಾವ ರೀತಿಯಲ್ಲಿ ನ್ಯೂಸ್ಗಳು ಬರ್ತಾ ಹೋಗುತ್ತೆ ಅದರ ಬೇಸಿಸ್ ಮೇಲೆ ಪರ್ಟಿಕ್ಯುಲರ್ ಸ್ಟಾಕ್ಗಳು ರಿಯಾಕ್ಷನನ್ನು ಕೊಡುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ಸೆಕ್ಟರ್ ಸ್ಪೆಸಿಫಿಕ್ ಅಪ್ರೋಚ್ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಸೆಕ್ಟರ್ಗೆ ಯಾವ ರೀತಿಯ ಒಂದು ಅನೌನ್ಸ್ಮೆಂಟ್ಗಳು ಬರ್ತಾ ಹೋಗುತ್ತೆ ಅದರ ಬೇಸಿಸ್ ಮೇಲೆ ಆ ಸೆಕ್ಟರ್ನ ಸ್ಟಾಕ್ಗಳು ಪರ್ಫಾರ್ಮ್ ಮಾಡುತ್ತೆ. ಒಳ್ಳೆ ಒಂದು ಸ್ಟ್ರಾಂಗ್ ಬಜೆಟ್ ಬಂದರೆ ಭಾನುವಾರ ಫೆಬ್ರವರಿ 1ಕ್ಕೆ ಮಾರ್ಕೆಟ್ನಲ್ಲಿ ಒಂದು ಸ್ಟ್ರಾಂಗ್ ಗೇನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಕಸ್ಮಾತ್ ಒಂದು ವೀಕ್ ಬಜೆಟ್ ಬಂದರೆ ಮಾರ್ಕೆಟ್ ಮತ್ತೆ ಕರೆಕ್ಟ್ ಆಗುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಬಟ್ ಸಾಕಷ್ಟು ವೊಲಟಾಲಿಟಿ ಬಜೆಟ್ನ ದಿನ ಇರುತ್ತೆ. ನೀವು ಹೊಸದಾಗಿ ಮಾರ್ಕೆಟ್ಗೆ ಬಂದಿದ್ರೆ ಬಜೆಟ್ನ ದಿನದಂದು ಟ್ರೇಡಿಂಗನ್ನು ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ಯಾವ ಒಂದು ಡೈರೆಕ್ಷನಲ್ಲಿ ಮಾರ್ಕೆಟ್ ಟ್ರೇಡ್ ಆಗುತ್ತೆ ಅದನ್ನು ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ತುಂಬಾ ವೊಲಟಾಲಿಟಿ ಇದ್ದಾಗ ಲಾಸ್ ಕೂಡ ಹೆಚ್ಚಾಗುವಂಥ ಚಾನ್ಸಸ್ ಇರುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ನೆಸ್ಲೆ ಇವತ್ತು ಟಾಪ್ ಗೇನರ್ ಆಗಿತ್ತು. 3.5% ಜಂಪ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ ತಮ್ಮ Q3 ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ರು. ಒಳ್ಳೆ ಒಂದು ಪ್ರಾಫಿಟ್ ಜಂಪ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಕ್ಕಿದೆ. 46% ಪ್ರಾಫಿಟ್ ಜಂಪ್ ನೋಡೋದಕ್ಕೆ ಸಿಕ್ತು. ಒಂದು ಸ್ಟ್ರಾಂಗ್ ವಾಲ್ಯೂಮ್ ಬೇಸ್ಡ್ ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಎಲ್ಲ ಪ್ರಾಡಕ್ಟ್ ಕೆಟಗರಿಗಳಲ್ಲಿ ಕೂಡ ಒಳ್ಳೆ ಒಂದು ಸೇಲ್ಸನ್ನು ನೆಸ್ಲೆ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ GST ರ್ಯಾಷನಲೈಸೇಷನ್ ಕೂಡ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಮಾಡ್ತಿದೆ. ಇದರಿಂದ ನೆಸ್ಲೆಯ ಪ್ರಾಫಿಟ್ಸ್ ಜಂಪ್ ಆಯಿತು. ₹7 ಡಿವಿಡೆಂಡನ್ನು ಕೂಡ ಕಂಪನಿ ಅನೌನ್ಸ್ ಮಾಡಿದ್ದಾರೆ. ಇಂಟ್ರೀಮ್ ಡಿವಿಡೆಂಡ್ ಆಗಿರೋದ್ರಿಂದ ಆದಷ್ಟು ಬೇಗ ಈ ಒಂದು ಅಮೌಂಟ್ ನಿಮ್ಮ ಅಕೌಂಟ್ಗೆ ಕೂಡ ಕ್ರೆಡಿಟ್ ಆಗುತ್ತೆ. ಹಾಗೆಯೇ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಕೂಡ 2.5% ಅರೌಂಡಲ್ಲಿ ಇವತ್ತು ಗೇನ್ ಆಯಿತು. ಅಪೋಲೋ ಹಾಸ್ಪಿಟಲ್ M&M ಅಲ್ಲಿ ಕೂಡ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ITC ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 1%ಗೂ ಹೆಚ್ಚಿನ ಪಾಸಿಟಿವ್ ಸೈಡ್ ನೋಡೋದಕ್ಕೆ ಸಿಕ್ತು. ಇದಕ್ಕೂ ರೀಸನ್ ಕ್ವಾರ್ಟರ್ಲಿ ರಿಸಲ್ಟ್ ಆಗಿರುತ್ತೆ. ಪ್ರಾಫಿಟ್ಸ್ ರೆವೆನ್ಯೂಸ್ 6% ಇನ್ಕ್ರೀಸ್ ಆಗಿದೆ. 5,000 ಕೋಟಿಗೂ ಹೆಚ್ಚಿನ ಪ್ರಾಫಿಟ್ಸನ್ನು ಕಂಪನಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಇದಕ್ಕೂ ಕೂಡ ರೀಸನ್ ಒಂದು ಸ್ಟ್ರಾಂಗ್ FMCG ಸೇಲ್ಸ್ ಆಗಿರುತ್ತೆ. ಸಿಗರೆಟ್ ಬಿಸ್ನೆಸ್ ಸೆಗ್ಮೆಂಟ್ನಲ್ಲಿ ಕೂಡ ಕಂಪನಿ ಒಳ್ಳೆ ರೆವೆನ್ಯೂಸ್ ಮತ್ತು ಪ್ರಾಫಿಟ್ಸನ್ನು ಜನರೇಟ್ ಮಾಡಿದ್ದಾರೆ. ರೀಸೆಂಟ್ ಟೈಮ್ನಲ್ಲಿ ಟ್ಯಾಕ್ಸ್ ಇನ್ಕ್ರೀಸ್ ಆಗಿರುವಂಥ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಸ್ವಲ್ಪ ಮಟ್ಟಿಗೆ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಓವರ್ ಆಲ್ ರಿಸಲ್ಟ್ ಸ್ಟ್ರಾಂಗ್ ಆಗಿ ಬಂದಿದೆ. ITC ಕೂಡ ಇಂಟ್ರೀಮ್ ಡಿವಿಡೆಂಡನ್ನು ಅನೌನ್ಸ್ ಮಾಡಿದ್ದಾರೆ. ₹6.50 ಡಿವಿಡೆಂಡ್ ITC ಕಡೆಯಿಂದ ಡಿಕ್ಲೇರ್ ಆಗ್ತದೆ. ನಿಫ್ಟಿಯ ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಹೆಚ್ಚಿನ ವೀಕ್ನೆಸ್ ಕಾಣಿಸ್ತು. ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಗೇನ್ ಆಗ್ತಾ ಬರ್ತಿತ್ತು. ಸೊ ಹೈಯರ್ ಲೆವೆಲ್ನಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಅದೇ ರೀತಿಯ ಪ್ರಾಫಿಟ್ ಬುಕ್ಕಿಂಗ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಇಂಡಾಲ್ಕೋ 6% ಕರೆಕ್ಟ್ ಆಯಿತು. ಟಾಟಾ ಸ್ಟೀಲ್ನಲ್ಲಿ ಕೂಡ 4.5%ನ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಕೋಲ್ ಇಂಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ನಿನ್ನೆ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಇತ್ತು. ಇವತ್ತು ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. ONGC ICICI ಬ್ಯಾಂಕ್ ಕೂಡ ನೆಗೆಟಿವ್ ಆಗಿ ಕ್ಲೋಸಿಂಗನ್ನು ಕೊಟ್ಟಿದೆ. ವೇದಾಂತ ಒಂದು ಸ್ಟ್ರಾಂಗ್ ಕ್ವಾರ್ಟರ್ಲಿ ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ರು. ಆದರೂ ಕೂಡ ಇವತ್ತು ಸ್ಟಾಕ್ ಪ್ರೈಸ್ನಲ್ಲಿ 11%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಗ್ಲೋಬಲ್ ಮೆಟಲ್ ಪ್ರೈಸಸ್ಗಳಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಅಲ್ಯೂಮಿನಿಯಂ, ಜಿಂಕ್, ಕಾಪರ್ ಎಲ್ಲ ಪ್ರೈಸಸ್ಗಳು ಕೂಡ ಕರೆಕ್ಟ್ ಆಗಿದೆ. ಆ ರೀಸನ್ನಿಂದ ವೇದಾಂತ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಅದೇ ರೀತಿಯಲ್ಲಿ ಹಿಂದೂಸ್ತಾನ್ ಜಿಂಕ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 13%ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಸಿಲ್ವರ್ ಪ್ರೈಸಸ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಇತ್ತು. ಅದರ ಅಡ್ವಾಂಟೇಜ್ ಹಿಂದೂಸ್ತಾನ್ ಜಿಂಕ್ಗೆ ಸಿಕ್ತಿತ್ತು. ಬಟ್ ಸಿಲ್ವರ್ ಪ್ರೈಸಸ್ ಕೂಡ ಇವತ್ತು ಸಾಕಷ್ಟು ಫಾಲ್ ಆಗಿದೆ. ಒಂದು ಬಬಲ್ ಬರ್ಸ್ಟ್ ಅಂತಲೇ ಕರಿಬೋದಾಗುತ್ತೆ. ಈ ರೀಸನ್ನಿಂದ ಹಿಂದೂಸ್ತಾನ್ ಜಿಂಕ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಸಿಲ್ವರ್ ಪ್ರೈಸಸ್ ಯಾವ ರೀತಿಯಲ್ಲಿ ಟ್ರೇಡ್ ಆಗ್ತದೆ ಅದನ್ನು ಹಿಂದೂಸ್ತಾನ್ ಜಿಂಕ್ ಕೂಡ ಫಾಲೋ ಮಾಡ್ತಿದೆ. ಸಿಲ್ವರ್ ಪ್ರೈಸಸ್ ಇನ್ಕ್ರೀಸ್ ಆದರೆ ಹಿಂದೂಸ್ತಾನ್ ಜಿಂಕ್ನ ಸ್ಟಾಕ್ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ನಿನ್ನೆ ಕೂಡ ನಾನು ಹೇಳಿದ್ದೆ ಗೋಲ್ಡ್ ಸಿಲ್ವರ್ ಪ್ರೈಸಸ್ ಇನ್ಕ್ರೀಸ್ ಆಗ್ತದೆ ಅಂತ. ಲಂಪ್ ಸಮ್ ಅಮೌಂಟನ್ನು ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ ಅಂತ.
ಸೊ ಇವತ್ತು ಸಿಲ್ವರ್ ಗೋಲ್ಡ್ ಪ್ರೈಸಸ್ ಸಾಕಷ್ಟು ಕರೆಕ್ಟ್ ಆಯಿತು. ಸೊ ಸಾಕಷ್ಟು ಗೇನ್ ಸಿಲ್ವರ್ ಗೋಲ್ಡ್ನಲ್ಲಿ ನೋಡೋದಕ್ಕೆ ಸಿಗ್ತಿತ್ತು. ಸೊ ಈ ರೀತಿಯಲ್ಲಿ ಮೊಮೆಂಟಮ್ ಬಂದಾಗ ಹೈಯರ್ ಲೆವೆಲ್ನಲ್ಲಿ ಪ್ರಾಫಿಟ್ ಬುಕ್ಕಿಂಗ್ನ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಹಾಗೆ ಯಾರೆಲ್ಲ ಲೋವರ್ ಲೆವೆಲ್ಗಳಲ್ಲಿ ಜಸ್ಟ್ ಈ ಒಂದು ಮೊಮೆಂಟಮ್ನ ಅಡ್ವಾಂಟೇಜನ್ನು ತಗೋಬೇಕು ಅಂತ ಎಂಟರ್ ಆಗಿರ್ತಾರೆ ಅವರೆಲ್ಲರೂ ಕೂಡ ಪ್ರಾಫಿಟ್ಸನ್ನು ತಗೊಳ್ತಾ ಹೋಗ್ತಾರೆ. ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಬಂದರೂ ಕೂಡ ಎಲ್ಲರೂ ಪ್ರಾಫಿಟ್ ಬುಕ್ಕಿಂಗನ್ನು ಮಾಡ್ಕೋತಾರೆ. ಆಗ ವೀಕ್ನೆಸ್ ಇನ್ಕ್ರೀಸ್ ಆಗುತ್ತೆ. ಸೊ ಈ ವೀಕ್ನೆಸ್ ಏನಿದೆ ಆಪರ್ಚುನಿಟಿಯಾಗಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಮತ್ತೆ ಪ್ರೈಸಸ್ ಇನ್ಕ್ರೀಸ್ ಆಗುತ್ತೆ. ಬಟ್ ಲಮ್ಸಮ್ ಹಾಕೋದಕ್ಕೆ ಹೋಗಬೇಡಿ. ಸ್ವಲ್ಪ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಾ ಹೋಗಿ. ETF ಪರ್ಚೇಸ್ ಮಾಡ್ತಿದ್ರು ಕೂಡ ಸ್ವಲ್ಪ ಕ್ವಾಂಟಿಟಿಯಲ್ಲಿ ETF ಬೈ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಲಮ್ಸಮ್ ಅಮೌಂಟನ್ನು ಇನ್ವೆಸ್ಟ್ ಮಾಡಿದಾಗ ಪ್ರೆಷರ್ ಕ್ರಿಯೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಯೂಶಲಿ ನೀವು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟನ್ನು ಮಾಡ್ತೀರಾ ಅಂದರೆ ಮಾತ್ರ ಲಮ್ಸಮ್ ಅಮೌಂಟ್ಗಳನ್ನು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಅದು ಈ ರೀತಿಯ ಮೆಟಲ್ಗಳಲ್ಲಾಗಿರಲಿ ಅಥವಾ ಸ್ಟಾಕ್ಗಳಲ್ಲಾಗಿರಲಿ. ನೀವು ಇನ್ನೂ 10-15 ವರ್ಷ ಆ ಒಂದು ಅಮೌಂಟ್ನ ನೆಸೆಸಿಟಿ ಇಲ್ಲ ಅಂದಾಗ ಆ ಅಮೌಂಟನ್ನು ಬೇಕಾದರೆ ಈ ಲೆವೆಲ್ಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಶಾರ್ಟ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿದಾಗ ವೊಲಟಾಲಿಟಿ ಇದ್ದೇ ಇರುತ್ತೆ. ಈಗ ನಿನ್ನೆ ಏನಾದರೂ ನೀವು ಗೋಲ್ಡ್ನಲ್ಲಿ 10 ಲಕ್ಷ ಇನ್ವೆಸ್ಟ್ಮೆಂಟನ್ನು ಮಾಡಿದರೆ ಇವತ್ತು ಆಲ್ಮೋಸ್ಟ್ ಗೋಲ್ಡ್ ಪ್ರೈಸಸ್ 10-12% ಕರೆಕ್ಟ್ ಆದಾಗ ಆಲ್ರೆಡಿ ನಿಮ್ಮ ಇನ್ವೆಸ್ಟ್ಮೆಂಟ್ 10% ಲಾಸ್ನಲ್ಲಿ ಇರ್ತಿತ್ತು. ಸೊ ಅದೇ ರೀಸನ್ನಿಂದ ಡಿಪ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಹೋಗಿ. ಆಗ ನಿಮಗೆ ಅಡ್ವಾಂಟೇಜ್ ಸಿಗುತ್ತೆ. ಅಥವಾ 10-15 ವರ್ಷ ಆ ಒಂದು ಅಮೌಂಟ್ ಕಡೆ ನಾನು ತಿರುಗಿ ನೋಡೋದಿಲ್ಲ ಅಂದರೆ ಆಗಬೇಕಿದ್ರೆ ಲಮ್ಸಮ್ ಅಮೌಂಟನ್ನು ಇನ್ವೆಸ್ಟ್ ಮಾಡಿ ನೀವು ಸೇಫಾಗಿ ಇರ್ಬೋದಾಗುತ್ತೆ. ಸ್ವಿಗ್ಗಿ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಬೆಳಗಿನ ಸೆಷನಲ್ಲಿ 6% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ಕೊನೆಯಲ್ಲಿ ಸ್ವಲ್ಪ ರಿಕವರಿ ಬಂದಿದೆ. ಸ್ವಿಗ್ಗಿ ಲಾಸಸ್ ಇನ್ಕ್ರೀಸ್ ಆಗಿದೆ. ಹಾಗೆ ಇನ್ಸ್ಟಾಮಾರ್ಟ್ ಬಿಸ್ನೆಸ್ನಿಂದ ಕೂಡ ಲಾಸ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಇದರಿಂದ ಕೆಲವು ಬ್ರೋಕರೇಜ್ಗಳು ಸ್ಟಾಕನ್ನು ಡೌನ್ಗ್ರೇಡ್ ಮಾಡಿದ್ದಾರೆ. ಸೊ CLSA ಈ ಒಂದು ಕಂಪನಿಯನ್ನು ಡೌನ್ಗ್ರೇಡ್ ಮಾಡಿ 335 ಟಾರ್ಗೆಟ್ ಪ್ರೈಸನ್ನು ಕೊಡ್ತಾ ಇದ್ದಾರೆ. ಬಟ್ ಕೆಲವು ಬ್ರೋಕರೇಜ್ಗಳು ಈಗಲೂ ಕೂಡ 500 ಅರೌಂಡಲ್ಲಿ ಸ್ವಿಗ್ಗಿ ಟಾರ್ಗೆಟ್ಸ್ಗಳನ್ನು ಕೊಟ್ಟಿದ್ದಾರೆ. ಸ್ವಿಗ್ಗಿ ಅಗ್ರೆಸಿವ್ ಇನ್ವೆಸ್ಟ್ಮೆಂಟನ್ನು ಇನ್ಸ್ಟಾಮಾರ್ಟ್ ಬಿಸ್ನೆಸ್ನಲ್ಲಿ ಮಾಡ್ತಿದೆ. ಬಟ್ ಬ್ಲಿಂಕಿಟ್ ಬಿಸ್ನೆಸ್ ಯಾವ ರೀತಿಯಲ್ಲಿ ರಿಕವರ್ ಆಗ್ತಿದೆ ಆ ರೀತಿಯ ಒಂದು ರಿಕವರಿ ನಮಗೆ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಬಿಸ್ನೆಸ್ನಲ್ಲಿ ಕಾಣಿಸ್ತಿಲ್ಲ. ಅದು ಸ್ವಲ್ಪ ಕನ್ಸರ್ನಿಂಗ್ ಸೈನೇ ಆಗಿರುತ್ತೆ. ಪೇಟಿಎಂ ಕೂಡ ತಮ್ಮ Q3 ರಿಸಲ್ಟನ್ನು ಡಿಕ್ಲೇರ್ ಮಾಡಿದರೆ 225 ಕೋಟಿಯ ಪ್ರಾಫಿಟ್ ಈ ಒಂದು ಕ್ವಾರ್ಟರ್ನಲ್ಲಿ ಪೇಟಿಎಂನ ಕಡೆಯಿಂದ ಬಂದಿದೆ. 2024 ಡಿಸೆಂಬರ್ನಲ್ಲಿ 208 ಕೋಟಿ ಲಾಸ್ ಡಿಕ್ಲೇರ್ ಆಗಿತ್ತು. ಬಟ್ ಕಂಪನಿಯ ಈ ಒಂದು ಪ್ರಾಫಿಟ್ನಲ್ಲಿ 212 ಕೋಟಿಯ ಅಡಿಷನಲ್ ಇನ್ಕಮ್ ಅಥವಾ ಅದರ್ ಇನ್ಕಮ್ ಕೂಡ ಇನ್ಕ್ಲೂಡೆಡ್ ಆಗಿದೆ. ಎಕ್ಸ್ಪೆನ್ಸಸ್ ಕೂಡ ಈ ಕ್ವಾರ್ಟರ್ನಲ್ಲಿ ಇನ್ಕ್ರೀಸ್ ಆಯಿತು. ಅದರ್ ಇನ್ಕಮ್ನ ರೀಸನ್ನಿಂದ ಕಂಪನಿ ಪ್ರಾಫಿಟ್ಸನ್ನು ಮೇಂಟೈನ್ ಮಾಡ್ತಿದ್ದಾರೆ. ಬಟ್ ಕೆಲವು ಬ್ರೋಕರೇಜ್ಗಳು ಟಾರ್ಗೆಟ್ಸನ್ನು ಕಟ್ ಮಾಡಿದ್ದಾರೆ. ಸಿಟಿ ಈಗಲೂ ಕೂಡ ಬೈ ರೆಕಮೆಂಡೇಶನ್ ಕೊಡ್ತಿದ್ದಾರೆ. 1500 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಸಿಟಿ 1500 ಟಾರ್ಗೆಟ್ ಪ್ರೈಸನ್ನು ಈ ಮುಂಚೆ ಕೊಟ್ಟಿದ್ರು, ಅದನ್ನು 1375ಕ್ಕೆ ಡಿಕ್ರೀಸ್ ಮಾಡಿದ್ದಾರೆ. CLSA ಕೂಡ ಅಂಡರ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟು 1000 ಟಾರ್ಗೆಟ್ ಪ್ರೈಸನ್ನು ಕೊಡ್ತಿದ್ದಾರೆ. ಜೆಫ್ರೀಸ್ ಈಗಲೂ ಕೂಡ ಬೈ ರೆಕಮೆಂಡೇಶನ್ ಕೊಟ್ಟಿದ್ದು 1450 ಟಾರ್ಗೆಟ್ ಪ್ರೈಸ್ ಕಾಣಿಸ್ತಿದೆ. JM ಫಿನಾನ್ಷಿಯಲ್ಸ್ ಟ್ರ್ಯಾಕ್ ರೆಕಾರ್ಡ್ ಸ್ಟ್ರಾಂಗ್ ಆಗಿದೆ ಅಂತ ಇನ್ನೊಂದು ಕ್ವಾರ್ಟರ್ ಅಬ್ಸರ್ವ್ ಮಾಡಿ ಡಿಸಿಷನ್ನ ತಗೋಬಹುದು ಅಂತ ಹೇಳಿದ್ದಾರೆ. ಸೊ ಬಜೆಟ್ ಬರ್ತಿದೆ. ಬಜೆಟ್ನ ಸಂದರ್ಭದಲ್ಲಿ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇವತ್ತು GRSE, MTAR ಟೆಕ್, ಮ್ಯಾಸ್ಗಾನ್ ಡಾಕ್ ಸ್ಟಾಕ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಸಾಕಷ್ಟು ಅನಲಿಸ್ಟ್ಗಳು ಈ ಒಂದು ಬಜೆಟ್ನಲ್ಲಿ ಡಿಫೆನ್ಸ್ ಬಜೆಟ್ 10-12% ಇನ್ಕ್ರೀಸ್ ಆಗ್ಬೋದು ಅಂತ ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಸೊ ಸಾಕಷ್ಟು ಬಾರ್ಡರ್ ಟೆನ್ಷನ್ಸ್ ಕ್ರಿಯೇಟ್ ಆಗ್ತಿರೋದ್ರಿಂದ ಗೌರ್ಮೆಂಟ್ ಹೆಚ್ಚಿನ ಒಂದು ಕೆಪೆಕ್ಸನ್ನು ಡಿಫೆನ್ಸ್ ಸೆಕ್ಟರ್ನ ಕಂಪನಿಗಳಿಗೆ ರಿಸರ್ವ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಆ ರೀತಿಯಲ್ಲಿ ಆದರೆ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳು ಭಾನುವಾರ ಕೂಡ ಸ್ಟ್ರಾಂಗ್ ರ್ಯಾಲಿ ಕೊಡುವಂಥ ಚಾನ್ಸಸ್ ಇರುತ್ತೆ. ಬಟ್ ಆಲ್ರೆಡಿ ಹೇಳಿದ ರೀತಿಯಲ್ಲಿ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಅನೌನ್ಸ್ಮೆಂಟ್ಸ್ ಬರಲಿಲ್ಲ ಅಂದರೆ ಸ್ಟಾಕ್ಸ್ ಸಾಕಷ್ಟು ಕರೆಕ್ಟ್ ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಎರಡೂ ರೀತಿಯ ಟ್ರೇಡ್ನ ಪಾಸಿಬಿಲಿಟಿ ಭಾನುವಾರ ಇರುತ್ತೆ. ಸೌತ್ ಇಂಡಿಯನ್ ಬ್ಯಾಂಕ್ ಸ್ಟಾಕ್ ಪ್ರೈಸ್ನಲ್ಲಿ 15% ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಈ ಒಂದು ಬ್ಯಾಂಕ್ನ CEO ಟರ್ಮ್ ಇನ್ನೇನು ಎಂಡ್ ಆಗುತ್ತೆ. ಸೊ CEOನ ಕಂಟಿನ್ಯೂ ಮಾಡಬೇಕು ಅಂತ ಮ್ಯಾನೇಜ್ಮೆಂಟ್ ಪ್ಲಾನ್ ಮಾಡ್ತಿದ್ದಾರೆ. ಬಟ್ ಅವರು ಅಪಾಯಿಂಟ್ಮೆಂಟನ್ನು ತಗೊಳ್ಳೋದಕ್ಕೆ ರೆಡಿ ಇಲ್ಲ. ಸೊ CEO ಈ ರೀತಿಯಲ್ಲಿ ಆಪ್ಟ್ಔಟ್ ಮಾಡಿಕೊಂಡಾಗ ಅದು ಕಂಪನಿಗೆ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗುತ್ತೆ. ಅದೇ ರೀಸನ್ನಿಂದ ಸೌತ್ ಇಂಡಿಯನ್ ಬ್ಯಾಂಕ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 15% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಸೊ ಮೇ ಬಿ ಅವರು ಬೇರೆ ಒಂದು ಆಪರ್ಚುನಿಟಿಯನ್ನು ಹುಡುಕ್ತಿರ್ಬೋದು, ಅಥವಾ ಈ ಬ್ಯಾಂಕ್ನಲ್ಲಿ ಪ್ರಾಬ್ಲಮ್ ಇದೆ ಅಂತ ಬ್ಯಾಂಕ್ನ CEO ಪೊಸಿಷನ್ನಿಂದ ಆಚೆ ಹೋಗಬೇಕು ಅಂತ ಇರ್ಬೋದು. ಯಾವುದೇ ಒಂದು ರೀಸನ್ ಇರ್ಬೋದು. ಬಟ್ ಇನ್ವೆಸ್ಟರ್ಸ್ ಅದನ್ನು ನೆಗೆಟಿವ್ ಆಗಿ ತಗೋತಾರೆ. ವೊಡಾಫೋನ್ ಐಡಿಯಾ ಕಂಪನಿಯ ಮ್ಯಾನೇಜ್ಮೆಂಟ್ Q3 ರಿಸಲ್ಟ್ನ ನಂತರ 45,000 ಕೋಟಿಯ ಕೆಪೆಕ್ಸ್ ಪ್ಲಾನ್ನೊಂದಿಗೆ ಕಂಪನಿಯ ಕಂಪ್ಲೀಟ್ ಔಟ್ಲುಕ್ಕನ್ನು ಚೇಂಜ್ ಮಾಡ್ತೀವಿ ಅಂತ ಹೇಳಿದರು. 3 ವರ್ಷಗಳಲ್ಲಿ ಬಿಸ್ನೆಸ್ ರಿವೈವ್ ಆಗುತ್ತೆ ಅಂತ ಕೂಡ ಹೇಳಿದರು. ಈ ಒಂದು ಅನೌನ್ಸ್ಮೆಂಟ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 10%ಗೂ ಹೆಚ್ಚಿನ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಸಾಕಷ್ಟು ಬ್ರೋಕರೇಜ್ಗಳು ಟಾರ್ಗೆಟ್ಸನ್ನು ಇನ್ಕ್ರೀಸ್ ಕೂಡ ಮಾಡಿದ್ದಾರೆ. ಬಟ್ ಇಲ್ಲಿ ನೆಗೆಟಿವ್ ಪಾಯಿಂಟ್ಗಳನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗತ್ತೆ. ಜಿಯೋ ಮತ್ತು ಏರ್ಟೆಲ್ಗೆ ಕಂಪೇರ್ ಮಾಡಿದಾಗ ವೊಡಾಫೋನ್ನ ಸಬ್ಸ್ಕ್ರೈಬರ್ ಬೇಸ್ ಸಾಕಷ್ಟು ಕಡಿಮೆ ಆಗ್ತಾ ಬರ್ತಿದೆ. ARPU ಕೂಡ ಜಿಯೋ ಮತ್ತು ಏರ್ಟೆಲ್ ಲೆವೆಲ್ಗೆ ಮ್ಯಾಚ್ ಆಗ್ತಿಲ್ಲ. ಸೊ ಆ ಪ್ರಾಬ್ಲಮ್ಸ್ಗಳು ಇದ್ದೇ ಇರುತ್ತೆ. ಹಾಗೆ ಮುಂದಿನ ಕ್ವಾರ್ಟರ್ಗಳಲ್ಲಿ ಮತ್ತೆ ಲಾಸಸ್ ಇನ್ಕ್ರೀಸ್ ಆಗ್ತಾ ಹೋದರೆ ಅದು ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂಥ ಚಾನ್ಸಸ್ ಇರುತ್ತೆ.
ಸೊ ವೊಡಾಫೋನ್ ಐಡಿಯಾನಂಥ ಕಂಪನಿನಲ್ಲಿ ಸ್ವಲ್ಪ ಮಟ್ಟಿಗೆ ಅಮೌಂಟನ್ನು ಇನ್ವೆಸ್ಟ್ ಮಾಡೋದು ಮಾತ್ರ ಬೆಟರ್ ಆಯ್ಕೆ ಆಗುತ್ತೆ. ಸೊ ಈ ಒಂದು ಸ್ಟಾಕ್ ರಿವೈವ್ ಆಗುತ್ತೆ ಅನ್ನುವಂಥ ಹೋಪ್ನಲ್ಲಿ ಹೆಚ್ಚಿನ ಒಂದು ಅಮೌಂಟನ್ನು ಇನ್ವೆಸ್ಟ್ ಮಾಡಿದ್ರೆ ಮತ್ತೆ ಹೈಯರ್ ಲೆವೆಲ್ಗಳಿಂದ ಸೆಲ್ಲಿಂಗ್ ಪ್ರೆಷರ್ ಬರ್ಬೋದು. ಬಟ್ ಕಂಪನಿ ಅನ್ಕೊಂಡ ರೀತಿಯಲ್ಲಿ ರಿವೈವ್ ಆಗಿ ಏರ್ಟೆಲ್ ಮತ್ತು ಜಿಯೋಗೆ ಕಾಂಪಿಟೇಷನ್ನ ಕೊಟ್ಟರೆ ಈ ಒಂದು ಕಂಪನಿಯ ಸ್ಟಾಕ್ ಪ್ರೈಸ್ ಸ್ಟ್ರಾಂಗ್ ಆಗಿ ಜಂಪ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ 90% ರಿಸ್ಕ್ ಇದ್ದೇ ಇರುತ್ತೆ. ರೈಲ್ಟೆಲ್ ಕಾರ್ಪೊರೇಷನ್ ಕಂಪನಿಗೆ 143 ಕೋಟಿಯ ರೈಲ್ವೆ ಆರ್ಡರ್ ಸಿಕ್ಕಿದೆ. ಈ ನ್ಯೂಸ್ನಿಂದ ಸ್ಟಾಕ್ ಇವತ್ತು 3.5% ಅರೌಂಡಲ್ಲಿ ಗೇನ್ ಆಯಿತು. ಸೊ ರೈಲ್ವೆ ಬಜೆಟ್ನ ಬಗ್ಗೆ ಕೂಡ ಸಾಕಷ್ಟು ಫೋಕಸ್ ಇರುತ್ತೆ. ರೈಲ್ವೆ ಬಜೆಟ್ ಕೂಡ ಸ್ಟ್ರಾಂಗ್ ಆಗಿ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆದರೆ ರೈಲ್ಟೆಲ್, RVNL, IRFC ಈ ಸ್ಟಾಕ್ಗಳು ಕೂಡ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ಬೋದು. ಕೊಚಿನ್ ಶಿಪ್ಯಾರ್ಡ್ ಡಿಫೆನ್ಸ್ ಸೆಕ್ಟರ್ನ ಕಂಪನಿ, ಈ ಕಂಪನಿಗೆ ಕೂಡ ಗ್ರೀನ್ ಟಗ್ ಆರ್ಡರ್ ಸಿಕ್ಕಿದೆ. 250 ಕೋಟಿಯ ಆರ್ಡರ್ನ ಕಂಪನಿ ಪಡ್ಕೊಂಡಿದ್ದಾರೆ. ಈ ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ 3% ಜಂಪ್ ಕಾಣಿಸ್ತಿದೆ. CG ಪವರ್ನ ಸಬ್ಸಿಡರಿ ಕಂಪನಿಗೆ 433 ಕೋಟಿಯ ಆರ್ಡರ್ ಸಿಕ್ಕಿದೆ. ಸೊ ಕವಚ್ ಆರ್ಡರ್ನ ಕಂಪನಿ ಪಡ್ಕೊಂಡಿದ್ದಾರೆ. ಅಂದರೆ ರೈಲ್ವೆ ಸೇಫ್ಟಿಯಲ್ಲಿ ಬಳಸುವಂಥ ಪ್ರಾಡಕ್ಟ್ಸ್ಗಳನ್ನು ಡೆವಲಪ್ ಮಾಡೋದಕ್ಕೆ CG ಪವರ್ನ ಸಬ್ಸಿಡರಿಗೆ ಈ ಒಂದು ಆರ್ಡರ್ ಸಿಗ್ತದೆ. ಸೊ ಈ ರೀತಿಯ ಆರ್ಡರ್ಸ್ ಖಂಡಿತವಾಗ್ಲೂ ಕಂಪನಿಗೆ ಲಾಂಗ್ ಟರ್ಮ್ನಲ್ಲಿ ಬೆನಿಫಿಷಿಯಲ್ ಆಗಿರುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.